ನಿಮ್ಮ ಬೌನ್ಸ್ ಬೈಕ್ ಯಾವುದೋ ಡೆಲಿವರಿ ಬಾಯ್ ಕೊಡ್ತೀನಿ ಅಂತ ಹೇಳಿದ್ ಕೇಳಿದೆ, ಹೌದಾ? ಬೈಕು ಅಷ್ಟೇ, ಜೊತೆಗೆ ದುಡ್ಡು ಅಷ್ಟೇ. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸಲ್ಲಿ ಗೆದ್ದ ನಂತರ ನಾನೊಂದು ಮಾತು ಹೇಳಿದೆ ಫಿನಾಲೆ ಸ್ಟೇಜ್ ಮೇಲೆ. ಆ ಗೆದ್ದಂಥ ಒಂದು ಬೈಕ್ನ ಯಾರಾದರೂ ಫುಡ್ ಡೆಲಿವರಿ ಮಾಡೋ ಒಬ್ಬರು ಏಜೆಂಟ್ಗೆ ಕೊಡ್ತೀನಿ ಅಂತ. ನಮ್ಮ ಟೀಮಿಂದ ಒಬ್ಬರನ್ನ ಹುಡುಕಿಟ್ಟಿದ್ದಾರೆ ಸದ್ಯಕ್ಕೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರಂತೆ. ನನಗೂ ಗೊತ್ತಿಲ್ಲ ಅವ್ರು ಯಾರು ಅಂತ, ಸರ್ಪ್ರೈಸಿಂಗ್ ಆಗಿದೆ. ಬನ್ನಿ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ನೋಡೋಣ, ಹೆಂಗೆ ಕೆಲಸ ಮಾಡ್ತಾರೆ, ಹೇಗೆ ಕಷ್ಟಪಡ್ತಾ ಇದ್ದಾರೆ, ಅವ್ರು ನಿಜವಾಗ್ಲೂ ಇದು ಡಿಸರ್ವಿಂಗ್ ಇದ್ದಾರಾ ಈ ಬೈಕ್ ತೊಗೊಳಕ್ಕೆ ಅಂತ ಚೆಕ್ ಮಾಡಿ ಆ ಬೈಕ್ನ ಅವ್ರಿಗೆ ತಲುಪಿಸ್ತೀವಿ ಇವತ್ತು ಆ ಸುದ್ದಿನ ಕೂಡ ಬಂದಿದೆ ಸಾಕಷ್ಟು ದಿವಸ ಆದಮೇಲೆ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಅರ್ಪಣೆ. ಆಡಿದ ಮಾತಿನಂತೆ ನಡ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕೆಲಸನ ಮಾಡ್ತಾ ಇದ್ದೀವಿ. ನೋಡೋಣ ಹಾಗಾದ್ರೆ ಯಾರಿಗೆ ಈ ಬೈಕ್ನ ಕೊಡ್ತಾ ಇದ್ದೀವಿ ಅಂತ. ಎಲೆಕ್ಟ್ರಿಕ್ ಬೈಕು, ಏನೋ ಒಂದು ಉಪಯೋಗ ಆದರೆ ಸಾಕು ಕಷ್ಟಪಡ್ತಿರೋರಿಗೆ, ಅಷ್ಟೇ ನನ್ನ ಉದ್ದೇಶ. ಶುರು ಮಾಡೋಣ. ನಮ್ಮ ಯೂಟ್ಯೂಬ್ ಚಾನೆಲಿಂದ ಒಂದು ಪ್ರಯತ್ನ ಶುರು ಮಾಡೋಣ, ಬನ್ನಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಎಲ್ಲಿ ಕೆಲಸ ಮಾಡೋದವರು? ಇಲ್ಲೊಂದು ಹೋಟ್ಲ್ ಹಾಕೊಂಡಿದ್ದಾರೆ. ಅವ್ರ ಹೋಟ್ಲ ಓನರ್ ಹತ್ರ ಕೆಲಸ ಮಾಡ್ತಾರೆ. ಮೊಬೈಲ್ ಕೇಳಿ. ಹೆಸರೇನು? ರಾಜು ಅಂತ. ರಾಜು ಅಂತ. ಯಾವ ಊರು? ತುಮಕೂರು. ತುಮಕೂರು. ಮನೇಲಿ ಯಾರ್ಯಾರು ಇರ್ತಾರೆ? ಮನೇಲಿ ಅವ್ರ ತಾಯಿ ಅಷ್ಟೇ, ಅವ್ರ ತಮ್ಮ ಮತ್ತೆ ಇಬ್ಬರು ಇಲ್ಲ. ಅವ್ರ ತಾಯಿ, ಅವ್ರ ತಂದೆ ತಂದೆ ಇಲ್ಲ. ತಮ್ಮ ಇದ್ದಾರಾ? ವಯಸ್ಸು ಎಷ್ಟು ಅವ್ರಿಗೆ? 26 26. ಎಲ್ಲಿ ಇದೆ ಹೋಟ್ಲು. ಯಾವ್ದು ಹೋಟ್ಲು? ಅದು ಹೋಟ್ಲು ಆಟೋದಲ್ಲಿ. ಮುತ್ತತ್ತಿ ಮನೆ ಊಟ ಅಂತಿದ್ಯಲ್ಲ, ಅದೇ. ಫುಲ್ ಸರ್ಪ್ರೈಸ್ ಆಗಿರ್ಬೇಕು ಅವ್ರಿಗೆ. ಹಂಗೆ ಹೇಳಿ. ರಾಜಶೇಖರ್ ಅವ್ರಿಗೆ ಏನ್ ಮಾಡಿ ಅಂದ್ರೆ, ಗಾಡಿನ ಫೋನ್ ಮಾಡಿ, ಫೋನ್ ಮಾಡಿದ ತರ ಕೇಳಿ, ಈಗಲೇ ತರ ಕೇಳ್ಬೇಡಿ. ಓಕೆ. ಇರಿ, ಅವ್ರಿಗೆ ಗಾಡಿ ರೆಡಿ ಮಾಡಿ ಇಟ್ಕೊಳಕ್ ಹೇಳ್ತೀನಿ. ಹೇಳಿ. ಸಂಜೆ ಹೊತ್ತು ಫುಡ್ ಡೆಲಿವರಿ ಮಾಡ್ತಾರಾ? ಸಂಜೆ ಹೊತ್ತು ಮಧ್ಯಾಹ್ನದ ಮೇಲೆ. ಬೆಳಿಗ್ಗೆ ಗಾಡಿ ಇದ್ರೆ ಬೆಳಿಗ್ಗೆನೂ ಮಾಡ್ತಿದ್ರು. ಪಾಪ. ಹಲೋ, ಗಾಡಿ ಹತ್ರ ನೀರಿ ಫೋನ್ ಮಾಡ್ತಾರೆ ಪ್ರದೀಪ್ ಗೌಡ್ರು, ಅವಾಗ ಬರ್ಬೇಕು, ಅಲ್ಲಿ ತಂಗ ಬರ್ಬಾರ್ದು. ರೆಡಿ ಇಟ್ಕೊಂಡಿರಿ. ಬೈಕು ಗಾಡಿ ಎಲ್ಲ ಕ್ಲೀನ್ ಆಗಿದೆ ಅಲ್ಲ? ಗಾಡಿ ರೆಡಿ ಇದೆ ಅಲ್ಲ? ಹೆಲ್ಮೆಟ್ ಎಲ್ಲ ರೆಡಿ ಇದೆ ಅಲ್ಲ? ಸರಿ ಸರಿ ಸರಿ, ಆಯ್ತು. ಇವಾಗ ಹೋಗ್ತಾ ಇದೀವಿ ಅವ್ರಿಗೆ ಬೈಕ್ ಕೊಡ್ಲಿಕ್ಕೆ. ಫುಡ್ ರಿವ್ಯೂ ಅನ್ಕೊಂಡು ಹೋಗ್ತಾ ಇದೀವಿ. ಅವರ ಇದ್ರ ಹತ್ರ ತಳ್ಳೋ ಗಾಡಿ ಹತ್ರ ಪಾಪ ಊಟ ಮಾಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ ಇನ್ನೊಬ್ರ ಹತ್ರ. ಅದುವೇ ಬೈಕ್ ಇದ್ರೆ ಫುಡ್ ಡೆಲಿವರಿ ಮಾಡ್ತಿದ್ರು ಅಂತ ಗೊತ್ತಾಯ್ತು. ಪಾಪ ತುಂಬಾ ಬಡವ್ರಂತೆ. ನೋಡೋಣ, ಫುಡ್ ರಿವ್ಯೂ ಅನ್ಕೊಂಡು ಹೋಗ್ತಾ ಇದೀವಿ, ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ. ಇಲ್ಲೇ ಇರೋದವರು. ಹೋಗ್ತಾ ಇದೀವಿ, ನಡ್ರಿ. ಎಲ್ಲಿದ್ದಾರೆ ಚೇತನ್ನ? ಹೋಗೋಣ. ಯಾರು ಇಲ್ಲಿ? ರಾಜು. ರಾಜು ಯಾರು? ನಮಸ್ಕಾರ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು? ಹೌದಾ? ಇಲ್ಲೇನಾ ನೀವು ಮಾರೋದು? ನನ್ನ ಯಾರು ಗೊತ್ತಾಯ್ತಾ? ಯಾರು? ಚೆನ್ನಾಗಿದ್ದೀನಿ. ನೀವು? ಫುಡ್ ರಿವ್ಯೂ ಮಾಡಕ್ ಬಂದಿದ್ದೀವಿ. ಹೌದಾ? ಯಾವ ತಾವು? ಯಾವ? ತುಮಕೂರು. ತೊಳಿ. ಯಾವ ಊರು? ನಮ್ಮ ತುಮಕೂರು ಹತ್ರ ಶಿರಾ. ಶಿರಾ ಹತ್ರನೇ ಇದೆ ಅದು. ಇಲ್ಲಿ ಬನ್ನಿ, ಕಡೆ ವರ್ಷದಿಂದ ಇದೆ. ಬನ್ನಿ, ಆ ಕಡೆ ಐಟಮ್ ಹಾಕ್ಬೇಕು. ಹಾಕುರಿ, ಬನ್ನಿ. ಮನೇಲಿ ಯಾರ್ಯಾರು ಇರ್ತೀರಾ? ಅಣ್ಣ, ನಾನು ಇಲ್ಲಿ ನಮ್ಮ ಚಿಕ್ಕಮ್ಮರ ಜೊತೆ ಇದ್ದೀನಿ. ಚಿಕ್ಕಮ್ಮರ ಜೊತೆ. ನೀವು? ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಅಂದ್ರೆ ನಮ್ಮ ತಾಯಿಗೆ ನಾನು ಒಬ್ಬನೇ. ತಾಯಿಗೆ ಒಬ್ಬನೇನೆ. ನಮ್ಮ ಅಕ್ಕ ಇದ್ದಾರೆ. ನಿಮ್ಮ ಅಕ್ಕ? ಅಪ್ಪ ಅಮ್ಮ ಒಬ್ಬರೇ ಇರೋದು. ಅಪ್ಪ ಇದ್ದಾರೆ, ಬಟ್ ಅಷ್ಟೊಂದು ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ದೂರ ಆದ್ರು. ಅಣ್ಣ ಇದ್ದಾರೆ, ಬಟ್ ಗೊತ್ತಿಲ್ಲ. ಹೌದಾ?
ಬನ್ನಿ ಬನ್ನಿ ಈ ಕಡೆ. ನಾನು ಬೆಳಿಗ್ಗೆ 5:30-6 ಗಂಟೆಯಿಂದ ಕುಕಿಂಗ್ ಇವ್ರಿಗೆ ಕುಕಿಂಗ್ ಮಾಡಿ ಸಂಜೆ ಮೇಲೆ ಅಣ್ಣ ಫ್ರೀ ಆದಮೇಲೆ ಬೇರೆ ಯಾವ್ದಾನ ಪಾರ್ಟ್ ಟೈಮ್ ಥರ ಹೀಗೆ ಸ್ವಿಗ್ಗಿ ಝೊಮ್ಯಾಟೊ ಆ ಥರ ಬೈಕ್ ರೈಡರ್ ಬೈಕು ಅಂದರೆ ಅಣ್ಣ ಹೀಗೆ ಇವ್ರದ್ದು ಏನಾದರೂ ಅಣ್ಣವ್ರದ್ದಿದ್ರೆ ಫ್ರೀ ಇದ್ದರೆ ಇಸ್ಕೊಂಡು ಮಾಡ್ತೀನಿ, ಇಲ್ಲಾಂದರೆ ಫ್ರೆಂಡ್ಸ್ ಯಾರ್ದು ಅಂದರೆ ಫ್ರೀ ಟೈಮಲ್ಲಿ. ನಿಮ್ಮದು? ನಂದು ಗಾಡಿ ಇಲ್ಲ ಅಣ್ಣ, ಗಾಡಿ ಇತ್ತು ಬಟ್ ಹೀಗೆ ಪ್ರಾಬ್ಲಮ್ ಆಗಿ ಎಲ್ಲ ಕಳ್ಕೊಂಡೆ. ಗಾಡಿ ನಂದಂತ ಇದು ಏನು ಪ್ರಾಬ್ಲಮ್ ಆಯಿತು? ಎಲ್ಲ EMI ಅಂದರೆ ಹೇಳಿ ನಾನು ಪೂರ್ತಿ. ಪ್ರೂಫಲ್ಲಿ ಯಾವುದೂ ತೊಗೊಂಡಿರ್ಲಿಲ್ಲ, ಹಾಂ ಬೇರೆಯವ್ರ ಪ್ರೂಫಲ್ಲಿ ಕೊಡಿಸ್ಕೊಂಡು ಫ್ರೆಂಡ್ ಹೆಸರಲ್ಲಿ ಹಾಂ EMI ಕಂಪ್ಲೀಟ್ ಮಾಡ್ಕೊಂಡೆ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರು. ಏನಾಯ್ತು ಅಂದರೆ? ಅಂದರೆ EMI ಕೊಟ್ಟಿದ್ದೆ ದುಡ್ಡನ್ನ, ಹಾಂ ಅಂದರೆ ಅವ್ರು ಕಟ್ಕೊಳ್ಳಿಲ್ಲ, ಅವ್ರದ್ದು ಅಕೌಂಟ್ ಅಲ್ವಾ, ಅಂದರೆ ನೀವು ಅವ್ರ ಹೆಸರಲ್ಲಿ ನಾನು ಗಾಡಿಗೆ ಇಸ್ಕೊಂಡಿದ್ರಿ. ಹಾಂ ನಾನು EMI ಅವರಿಗೆ ದುಡ್ಡು ಕೊಡ್ತಾ ಇದ್ದೆ, ಅವ್ರ ಅಕೌಂಟಲ್ಲಿ ಪೇಮೆಂಟ್ ಮಾಡ್ತಿದ್ದು. ಸೊ ಅಂದರೆ ಸ್ವಲ್ಪ ದಿನ ಕಟ್ಟಿ ಸ್ವಲ್ಪ ದಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಬೈಕ್ ಸೀಸ್ ಆಗುತ್ತೆ. ಬೈಕ್ ಸೀಸ್ ಆಗೋಯ್ತು. ಹಾಂ ಅವರು ಅಮೌಂಟ್ ಕಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಂ ಕೊನೆಗೆ ಸೀಸಿಂಗು ಬಿಡಿಸ್ಕೊಳ್ಳೋಣ ಅಂತ ಹೋದ್ವಿ, ಲಿಮಿಟ್ ಕ್ರಾಸ್ ಆಗಿದೆ, ಬೈಕ್ ಈಗ ಸಿಗಲ್ಲ ಅಂತ ಹೇಳ್ಬಿಟ್ಟು ಯಾವುದು ಸಿಗಲಿಲ್ಲ, ಗಾಡಿ ಯಾವುದು ಸಿಗಲಿಲ್ಲ. ಈಗ ಮನೆಗೆ ಯಾರು ನೋಡ್ಕೋತಾರೆ ತಾಯಿನ? ನಮ್ಮ ಚಿಕ್ಕಮ್ಮ ಇಲ್ಲಿ, ತಾಯಿ ಅಲ್ಲೇ ಇರೋದು ಊರಲ್ಲಿ. ನೀವು ದುಡ್ಡು ಕಳಿಸ್ತೀರಾ? ಕೆಲಸ ಮಾಡ್ಕೊಂಡು ಅವಾಗ ದುಡ್ಡು ಕಳಿಸ್ತಾರೆ. ತಮ್ಮ ಯಾರು ಅದೇ ನಮ್ಮ ಚಿಕ್ಕಮ್ಮ ಅವ್ರ ಮಕ್ಳು ಇದ್ದಾರೆ ಅಷ್ಟೇ ಸರ್. ನೀವು ಒಬ್ಬರೇ? ನಾನು ಒಬ್ಬನೇ ಇಲ್ಲಿ ನಮ್ಮ ಚಿಕ್ಕಮ್ಮ ಜೊತೆ ಇದ್ದೀವಿ, ಮತ್ತೆ ಇಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಊಟ ನೋಡ್ಲಾ ಹೇಗಿದೆ ಅಂತ? ಬನ್ನಿ ಅಣ್ಣ ನೋಡಿ, ಎಲ್ಲ ನಾವೇ ಮಾಡಿರೋದು, ಹಾ. ಟೇಸ್ಟ್ ಮಾಡಿ. ಏನೇನು ಮಾಡ್ತೀರಾ ಸರ್? ಎಲ್ಲ ನಾನ್ ವೆಜ್. ನಮ್ಮ ಹುಡುಗನೇ ಮಾಡೋದು ಸರ್, ಎಲ್ಲ ಕುಕಿಂಗ್ ಎಲ್ಲ ಮಾಡೋದು ಅವ್ನು. ಯಾರು ಇವರೇ? ಇವನೇ ಮಾಡ್ತಾನೆ. ಫುಡ್ ಡೆಲಿವರಿನೂ ಮಾಡ್ತಾರಂತೆ. ಇಲ್ಲೂ ಡೆಲಿವರಿ ಕೊಡ್ತೀನಿ ನಾನು. ಹೇಳಿ ನಿಮ್ಮ ಹುಡುಗನ ಬಗ್ಗೆ ಸ್ವಲ್ಪ. ಎಲ್ಲ ಕೆಲಸ ನೀಟಾಗಿ ಮಾಡ್ತಾನೆ ಸರ್, ಆಸ್ ಎ ಗುಡ್ ಫ್ರೆಂಡು, ಬ್ರದರು. ಹಾಂ ಸೊ ಅದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಬ್ರದರು, ಅದಕ್ಕಿಂತ ಬೇರೆ ಲೆವೆಲ್ ಅವನು ನನಗೆ. ಹಾಂ ಸೊ MR ಅಂದರೆ ನಾವು ಇವನೇ. ಹಾಂ ಸೊ ಅದಕ್ಕೆ ಕಾದು MR ಇದೆ. ಹಾಂ ಸೊ MR ಅಂದರೆ ಮಂಜಣ್ಣ ರಾಜಣ್ಣ ಅಂತ. ಹ್ಞೂ ಸೊ ಹಾಗಾಗಿ ಒಂದು ಈ ಅವನ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್, ಆ ಲೆವೆಲ್ ಅವ್ನು ನಮಗೆ. ಸೊ ನನ್ನ ಹತ್ರ ಬಂದಮೇಲೆ ಸೊ ಇಬ್ಬರು ಹಾಗೆ ಚೆನ್ನಾಗಿದ್ದೀವಿ. ದುಡ್ಡುಗೆ ಇಟ್ಟಿದ್ದಾರ ಜೋರಾಗಿ? ಏನಿಲ್ಲ, ಸೊ ನಾನು ಕೊಟ್ಟರೆ ಅವ್ನು ದುಡ್ಡು, ನಾನು ಕೊಟ್ಟಿಲ್ಲ ನೆಲ್ ಬರೋ ದುಡ್ಡು ಅವನಿಗೆ. ಸೊ ಆ ಥರ. ನಿಮ್ಮದು ಊರಣ್ಣ? ನನ್ನ ಊರು ಕನಕಪುರ ಸರ್. ನಿಮ್ಮ ಜೊತೆಲೇ ಕೆಲಸ ಮಾಡೋದು? ಹಾಂ ಹೌದೌದು, ಇಲ್ಲೇ. ಅವನಿಲ್ಲ ನಾನಿಲ್ಲ, ನಾನಿಲ್ಲ. ಸೊ ಆಗಿದ್ದೀವಿ, ಹಾಂ ಹಾಗಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. ಹ್ಞೂ ಆ ಥರ ಏನಿಲ್ಲ, ಒಳ್ಳೆ ಹುಡುಗ, ಆರಾಮಾಗಿ ಕೆಲಸ ಮಾಡ್ತಾನೆ ಸರ್. ಬೆಳಗ್ಗೆ ಬರ್ತಾನೆ, ಒಂದು 5 o'clock ಬಂತು ಅಂದರೆ ನೈಟು ಮನೆಗೆ ಹೋಗೋದೆ ಮತ್ತೆ 1 o'clock 1:30. ಸೊ ಇದೇ ಥರ ನಮ್ಮದು ರೊಟೀನ್. ಏನೇನು ಮಾಡ್ತೀರಾ ಸರ್ ಊಟದಲ್ಲಿ? ಸೊ ಊಟದಲ್ಲಿ ಸರ್ ನಾವು ನಾನ್ ವೆಜ್ ಸರ್, ನಾನ್ ವೆಜ್ಜಲ್ಲಿ ಚಿಕನ್ ಊಟ, ಮಟನ್ ಊಟ ಅಂತ ಮಾಡ್ತೀವಿ. ಸೊ ಚಿಕನಲ್ಲಿ ಡೈಲಿ ಒಂದು 5ರಿಂದ 6 ಥರ ವೆರೈಟೀಸ್ ಇರುತ್ತೆ ಸರ್. 5ರಿಂದ 6 ಥರ ವೆರೈಟೀಸ್ ಇರುತ್ತೆ. ಸೊ ಒಂದಿನ ಸಿಕ್ಕಿದ್ದು ಇನ್ನೊಂದಿನ ಸಿಗಲ್ಲ. ಸೊ ಆ ಥರ ವೆರೈಟೀಸ್ ಇರುತ್ತೆ. ಮಟನಲ್ಲಿ ತಲೆ ಮಾಂಸ, ಬೋಟಿ ಮತ್ತು ಮಟನ್ ಇರುತ್ತೆ, ಮುದ್ದೆ ಮತ್ತು ವೈಟ್ ರೈಸು, ಎಗ್ ರೈಸು, ಕಬಾಬು. ಮುದ್ದೆ ಆಯ್ತಾ ಈಗ? ಮುದ್ದೆ ಇದೆ ಸರ್. ಕೊಡಿ ಸರ್ ನೋಡುವ. ಮತ್ತೆ ಮುದ್ದೆ ಇದೆ. ಮುದ್ದೆಗೆ ಏನು ಮಟನ್ ಊಟ ಕೊಡಲ್ಲ ಸರ್? ಕೊಡಿ. ರಾಜು ಅವ್ರು ಏನೇನು ಕೆಲಸ ಮಾಡ್ತಾರೆ ಇಲ್ಲಿ? ಇಲ್ಲಿ ಕುಕ್ಕಿಂಗ್ ಮಾಡ್ತಾನೆ ಸರ್. ಹಾಂ ತೊಳೆಯೋದು ಎಲ್ಲನೂ ಮಾಡ್ತಾನೆ ಸರ್. ಹೌದಾ? ಎಲ್ಲ A to Z ಸರ್. ಇದು ಮಾಡೋಂಗೆ ಇಲ್ಲ ನನಗೆ ಏನಿಲ್ಲ. ಸೊ ಎಲ್ಲನೂ ಮಾಡ್ತಾನೆ. ಈಗ ಅವರೇ ಮಾಡಿರೋದ ಇದು? ಹೌದು ಸರ್. ತಗೊಡು. ಮಸಾಲೆ ಕೂಡ ನಮ್ಮದೇ. ನಾವೇ ಹೋಮ್ ಮೇಡ್ ನಾವೇ ಮಾಡ್ಕೊಳ್ಳೋದು. ಮಸಾಲೆನೂ ಕೂಡ ಇವನೇ ಮಾಡೋದು. ಹಾಂ ಮಸಾಲೆನೂ ಕೂಡ ಇವನೇ ಮಾಡೋದು. ನೀರು ಕುಡಿ. ಹಾಗಾಗಿ ಒಂದು ಸ್ವಲ್ಪ ನೀರು ಕೊಡೋಣ. ಹೌದಾ ಸರ್? ತುಂಬಾ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಹೇಗಿದೆ ಸರ್? ಈಗ ನಿಮ್ಮ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ನಮ್ಮ ಟೀಮ್ ಅವ್ರು ಹೇಳಿದ್ರು. ಹೌದಣ್ಣ? ಹಾಂ ಇವರು ಹೆಂಗೆ ಅಣ್ಣ ಬಂದಿದ್ರ? ಹಾಂ ತಿಂತೀನಿ. ಆಮೇಲೆ ತಂದೆ ಇಲ್ಲದೆ ಇರೋದು ಅಣ್ಣ ಎಲ್ಲ ಹೇಳಿದ್ರು, ನೀವು ಡೆಲಿವರಿ ಮಾಡೋದೆಲ್ಲ ಹೇಳಿದ್ರು. ಅದನ್ನೆಲ್ಲ ನೋಡ್ಬಿಟ್ಟು ಬನ್ನಿ, ತಗೊಳ್ಳಿ ಅಣ್ಣ. ತಗೊಳ್ಳಿ, ತಗೊಬನ್ರಿ. ಬೈಕು ಎಲ್ಲೈತೆ? ಏನಣ್ಣ ಈ ಬೈಕ್ ನಿಮಗೆ. ನಮಗೆ ಹ್ಞೂ ಇಟ್ಕೊಳ್ಳಿ, ಒಳ್ಳೇದಾಗಲಿ. ಡೆಲಿವರಿ ಮಾಡ್ತೀರಲ್ವಾ? ಅಣ್ಣ ಅದು ಡೆಲಿವರಿ ಗಾಡಿ ಇರಲಿಲ್ಲ, ಹ್ಞೂ ಗಾಡಿ ಸಿಕ್ತು. ಹಾಂ ಡೆಲಿವರಿ ಹಂಗೆ ಗಾಡಿ ಇರಲಿಲ್ಲ, ಹಾಂ ನಿಮ್ಮ ಕಡೆಯಿಂದ ಅದೇ ಸಿಕ್ಕಿದ್ದು.
ಬೈಕ್ ನಿಮಗೆ ತಗೊಳ್ಳಿ. ನನಗೆ ಬಿಗ್ ಬಾಸ್ ಇಂದ ಬಂದಿದ್ದು ಅಣ್ಣ ಯಾರನ್ನಾದ್ರೂ ಅರ್ಹರನ್ನ ಹುಡುಕ್ಬಿಟ್ಟು ಕೊಡ್ಬೇಕಂತಿತ್ತು. ಅಣ್ಣ ನಿಮಗೆ ತಾಯಿ ಇಲ್ಲ, ಸಾರಿ ತಂದೆ ಇಲ್ಲ, ತಾಯಿ ಒಬ್ಬರೇ, ಮನೆ ನಡೆಸಬೇಕು ನೀವೇ ಅಂತೆಲ್ಲ ಕೇಳಿ ಆಮೇಲೆ ನಾನು ಒಂದು ಲೆವೆಲ್ಗೆ ನೋಡ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ. ಅಣ್ಣ ಯಾರಿಗಾದ್ರೂ ಒಬ್ರಿಗೆ ಸಹಾಯ ಆಗಬೇಕು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಚೆನ್ನಾಗಿರಿ ಜೀವನದಲ್ಲಿ. ಚೆನ್ನಾಗಿರ್ತೀನಿ ತೊಗೊಳ್ಳಿ, ಓಡಿಸ್ತೀರಾ? ಅಣ್ಣ. ಓಡಿಸಿ. ಆನಲ್ಲಿ ಇದೆಯಾ? ತೊಗೊಳ್ಳಿ. ಸ್ವೀಟ್ ಪ್ಲಸ್ ಕರ್ನಾಟಕ